ಪಾಪು ಏನು ಹೇಳ್ತಾ ಇದೀಯಾ? ಮಾವನ್ಗೆ ಈ ವಿಷಯ? ನಾನು ಅದನ್ನೇ ಕೇಳಕ್ ಬಂದೆ ಅಮ್ಮ. ತಾತಂಗೆ ಈ ವಿಷಯನ ಯಾವಾಗ ಹೇಳ್ತೀರಾ? ಆದಷ್ಟು ಬೇಗ ಹೇಳಿದ್ರೆ ಒಳ್ಳೇದಲ್ವಾ? ನಾನು ಹೇಳಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ಆಗಲಿಲ್ಲ. ಇವತ್ತು ಹೇಗಿದ್ರು ಪಾರ್ಟಿಗೆ ಬರ್ತಾರಲ್ಲ, ಆಗ ಈ ವಿಷಯನ ಮಾತಾಡಿದ್ರಾಯ್ತು ಬಿಡಿ. ನಾನೇ ಈ ವಿಷಯನ ತಾತಂಗೆ ಹೇಳೋಣ ಅಂತ ಅನ್ಕೊಂಡೆ, ಆದರೆ ವಿಷಯ ನಿಮ್ಮ ಕಡೆನ ತಲುಪಿದ್ರೆ ಒಳ್ಳೇದು ಅಂತ ಅನಿಸ್ತು. ನೀವು ಹೇಳಿದ್ರೆ ತಾತ ಖಂಡಿತ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ನಂದು. ಹಾಗೂ ಒಂದು ವೇಳೆ ಅವ್ರಿಗೆ ಇದನ್ನೆಲ್ಲ ಒಪ್ಕೊಳಕ್ಕಾಗ್ತಿಲ್ಲ ಅಂತಂದರೆ ನಾನೇ ತಾತನ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಪಾಪು, ನಿನ್ಗೊಂದು ಮಾತು ಹೇಳ. ಈ ವಿಷಯ ನನಗೆ ಮೊದಲು ಗೊತ್ತಾದಾಗ ನನ್ನ ತಲೆಗೆ ಬಂದಿದ್ದೆ ನೀನು. ನಾನು ಗರ್ಭಿಣಿ ಅನ್ನೋದನ್ನು ನಿನ್ಗೆ ಹೇಳಿದಾಗ ನೀನೇನು ಅನ್ಕೋತೀಯೋ, ನೀನೇನೆಲ್ಲ ಮಾತಾಡ್ತೀಯೋ ಅನ್ನೋ ಭಯ ಇತ್ತು. ಆದರೆ ನೀನು ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿ, ನೀನು ಆಡಿದ ಮಾತುಗಳು, ನೀನು ನನಗೆ ಕೊಟ್ಟಿದ್ದ ಧೈರ್ಯ ಇವತ್ತಿಗೂ ನನ್ನನ್ನು ಕಾಪಾಡ್ತಾ ಇದೆ ಪಾಪು. ನನ್ನ ಮಗನೇ ನನ್ನ ಪರಿಸ್ಥಿತಿನ ಒಪ್ಕೊಂಡ್ಮೇಲೆ ಪ್ರಪಂಚದಲ್ಲಿ ಇನ್ಯಾರಿಗೆ ಹೆದರಲಿ ಅನ್ನೋ ಮನಸ್ಥಿತಿ ನನಗೆ ಬಂದ್ಬಿಡ್ತು. ಅವತ್ತಿಂದ ಇವತ್ತುವರೆಗೂ ಈ ವಿಷಯನ ಯಾರಿಗೆ ಹೇಳ್ಕೊಳ್ಳೋದಕ್ಕೂ ನಾನು ಮುಜುಗರ ಪಟ್ಕೋತಿಲ್ಲ. ನೀವಿಬ್ಬರನ್ನ ನೋಡಿದ್ರೆ ಖುಷಿಯಾಗತ್ತೆ. ತಾಯಿ ಮಗನ ಮಧ್ಯೆ ಪ್ರೀತಿ ಮಮತೆ ಇದ್ದರೆ ಸಾಲದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ಬರು ಧೈರ್ಯ ಹೇಳಿ ಜೊತೆಯಾಗಿ ನಿಲ್ಲೋ ಮನಸ್ಥಿತಿ ಇರಬೇಕು. ಹಾಗಿದ್ರೆ ತಾತ ಬರ್ತಿದ್ದ ಹಾಗೆ ಮಾತಾಡಿ. ಒಂದು ನಿಮಿಷ, ಬಂದೆ. ಅಮ್ಮ, ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಖುಷಿ ಪಡ್ತಿದ್ಯಲ್ಲ, ಈ ರೀತಿ ಖುಷಿ ಪಡ್ತಿರೋದು ನೋಡಿದ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ನಾಚಿಕೆನಾ? ಯಾಕೆ ಪಾಪು? ನಾನು ನಿನ್ನ ಅರ್ಥ ಮಾಡ್ಕೊಂಡೆ ನಿಜ, ಆದರೆ ಈ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಟೈಮ್ ತಗೊಂಡ್ಬಿಟ್ಟೆ. ಎಷ್ಟೋ ದಿನ ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿನ್ನ ಮನ್ಸಿಗೆ ನೋವು ಮಾಡಿಬಿಟ್ಟೆ. ಮಕ್ಕಳು ಅಂದರೆ ಹಾಗೆ ಪಾಪು, ಹೇಳಿದ್ದನ್ನು ಒಂದೇ ಸಲ ಅರ್ಥ ಮಾಡ್ಕೊಳ್ಳಲ್ಲ. ಹಠ ಮಾಡ್ತಾರೆ, ಕೋಪ ಮಾಡ್ಕೋತಾರೆ. ಅದೆಲ್ಲ ಆದಮೇಲೆ ತಾಯಿನ ಅರ್ಥ ಮಾಡಿಕೊಂಡು ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ. ಹೌದು, ನನಗೂ ಒಂದೊಂದ್ಸಲ ಹಠ ಕೋಪ ಎಲ್ಲ ಬರುತ್ತೆ, ಹಾಗೆ ಹೊಟ್ಟೆವ್ರಿನ ಆಗುತ್ತೆ. ಅಭಿ ನಿಂಗೋಸ್ಕರ ನೆಕ್ಲೆಸ್ ತಂದಿದ್ದು ನೋಡಿ, ನಿನ್ನ ಕೇರ್ ಮಾಡ್ತಿರೋದು ನೋಡಿ ಲೈಟಾಗಿ ಹೊಟ್ಟೆ ಉರಿಯುತ್ತೆ, ಜಲಸ್ಸು ಫೀಲ್ ಆಗುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಹಾಗಿದ್ರೆ ನಿನ್ನ ತಮ್ಮನ್ನ ನೀನು ಮೆಚ್ಕೋತಿದ್ಯಾ ಅನ್ನು? ನೋಡು, ನನಗೆ ಇದೇ ಆಗಲ್ಲ. ಅವ್ನು ನಿನ್ನ ಚೆನ್ನಾಗಿ ನೋಡ್ಕೋತಿದ್ರೆ ಅಂತ ಇಷ್ಟ ಆಗ್ತಿದ್ದಾನೆ ಹೊರತು ಅವನ ಅಣ್ಣ ತಮ್ಮ ಅಂತೆಲ್ಲ ಒಪ್ಕೊಂಡಿಲ್ಲ. ಬರ್ತೀನಿ. ಆದರೂ ನಿಮಗಿದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಸೂಟ್ ಆಗುವಂಥದ್ದೇ ತಂದಿದ್ದಾನೆ. ಚೆನ್ನಾಗಿದೆ. ಹುಚ್ಚ ಹುಡುಗರು, ಮನ್ಸಲ್ಲಿ ಪ್ರೀತಿ ಇದ್ರು ಭಿಗ್ಮಾನ ಮಾತ್ರ ಬಿಟ್ಟಿಲ್ಲ. ಕುರುಡು ಕಾಂಚಣ್ಣ ಕುಣಿಯುತ್ತಲ್ಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು. ಕುರುಡು ಅಲ್ಲೋ ಹೇಳಿ ಮೇಡಮ್. ಹೇಳಬೇಕಾಗಿರೋದು ನೀನು. ಆ ದತ್ತ ಎಲ್ಲೆಲ್ಲಿ ಹೋಗಿದ್ದ, ಏನು ಮಾಡ್ದ, ಎಲ್ಲ ಕಡೆ ನೀನು ಅವನ್ನ ಫಾಲೋ ಮಾಡ್ದೆ ತಾನೆ? ಎಸ್, ಬೇತಾಳದ ಹಾಗೆ ದತ್ತ ಎಲ್ಲೆಲ್ಲಿ ಹೋದ್ರೋ ಎಲ್ಲ ಕಡೆನೂ ಫಾಲೋ ಮಾಡಿದೆ. ಎಲ್ಲ ಫೋಟೋಸು ನನ್ನ ಹತ್ರ ಸೇಫ್ ಆಗಿದೆ. ಸರಿ, ಇವತ್ತು ಆ ಮುದ್ಕ ಈ ಪಾರ್ಟಿಗೆ ಬರಬಾರ್ದು, ಗೊತ್ತಿದೆ ತಾನೇ? ಚೆನ್ನಾಗಿ ಹೇಳಿದ್ರಿ ತಾತಣ್ಣ. ಆಗ್ಲೇ ಪಾರ್ಟಿಗೆ ಹೋಗಾಯ್ತು. ನಾನು ಪಾರ್ಟಿಗೆ ಬರಬೇಕು ಅನ್ಕೊಂಡಿದ್ದೆ ಮೇಡಮ್. ಅದು ಏನು ಮಾಡೋದು?
ಸಿರಿ ಅವ್ರ ಅಪ್ಪನ್ನ ನನಗೆ ತಗಲಾಕ್ಬಿಟ್ಟು ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ನೀವೊಂದು ಕೆಲಸ ಮಾಡಿ, ನನ್ನ ಅಕೌಂಟ್ಗೆ ಒಂದಷ್ಟು ದುಡ್ಡು ಹಾಕಿ ನಾವು ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲೇ ಪಾರ್ಟಿ ಮಾಡ್ಬಿಡ್ತೀವಿ. ಯು ಫೂಲ್! ದತ್ತ ಪಾರ್ಟಿಗೆ ಬರಬಾರ್ದು ಅಂತ ಹೇಳಿದ್ದೆ ತಾನೇ? ಹೇಳಿದ ಕೆಲಸ ಮಾಡೋಕ್ಕಾಗಲ್ವಾ? ಏನು ಮೇಡಮ್, ನಿಮಗೆ ಸರಿ ಅನ್ಸತ್ತಾ? ಒಂದ್ಸಲ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತೀರಾ, ಒಂದೊಂದ್ಸಲ ಅನ್ರೆಸ್ಪೆಕ್ಟ್. ವಾಟ್ ಈಸ್ ದಿಸ್? ಹೇಳಿದ ಕೆಲಸ ಮಾಡದೇ ಇರೋರ್ನ ನಾನು ಹೀಗೆ ಮಾತಾಡ್ಸೋದು. ಇವತ್ತು ಆ ದತ್ತ ಪಾರ್ಟಿಗೆ ಹೊರಡಬಾರ್ದಾಗಿತ್ತು. ಭಾಳ ಕಷ್ಟ ಇದೆ ಮೇಡಮ್. ದತ್ತನ್ನ ಎದುರಾಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಶಟ್ ಅಪ್! ಇನ್ನೊಂದು ಮಾತಾಡ್ಬೇಡ. ಒಳ್ಳೆ ಕತೆ ಆಯ್ತಲ್ಲ ಈ ಅಮ್ಮಂದು. ಇದ್ದಂಗೆ ಹೇಳಿದ್ರೆ ಯಾದ್ ಬಂದು ಯಾದ್ ಗೊತ್ತರಂತೆ, ಹಂಗಾಯ್ತು ಈ ಅಮ್ಮನ ಕತೆ. ಹೌದು, ಇಷ್ಟಕ್ಕೂ ಈ ಅಮ್ಮ ದತ್ತನ್ ಯಾಕೆ ಫಾಲೋ ಮಾಡಕ್ ಹೇಳಿದ್ಲು? ದತ್ತನ್ಗೂ ಈ ಅಮ್ಮಂಗೂ ಏನ್ ಲಿಂಕು? ಒಂದು ಗೊತ್ತಾಗ್ತಾ ಇಲ್ವೇ? ಅಲ್ಲ, ಹೋಗಿ ಹೋಗಿ ಶಾರ್ವರಿ ದತ್ತನ್ನ ಎದುರಾಕೋತಾ ಇದ್ದಾಳಲ್ಲ. ಈ ಅಪ್ಪ ಏನಾದ್ರೂ ತೊಡೆ ತಟ್ಟು ನಿಂತ್ರೆ ಭಗೀರಥ ತಪಸ್ಸು ಕೂತಾಗ ಆಗತ್ತೆ, ಭೀಷ್ಮನ್ ಪ್ರತಿಜ್ಞೆ ಮಾಡಿದಾಗ ಆಗ್ಬಿಡುತ್ತೆ. ಈ ಅಮ್ಮಂಗೆ ಆ ಅಪ್ಪನ ಎದುರಾಕೊಂಡು ಏನೇನು ಕಾದಿದೆಯೋ ಆ ದೇವರಿಗೆ ಗೊತ್ತು. ಇವರಿಬ್ಬರು ಜಗಳದಲ್ಲೇ ಕೂಸು ಬಡವಾಯ್ತು ಅನ್ನೋ ಹಂಗೆ ನಾನು ಲಾಸ್ ಮಾಡ್ಕೊಂಡೆ, ಒಳ್ಳೆ ಪಾರ್ಟಿ ಮಿಸ್ ಮಾಡ್ಕೊಂಡೆ. ಒಟ್ಟಿನಲ್ಲಿ ಶಾರ್ವರಿ, ದೇವ್ರು ನಿನ್ನನ್ನು ಕಾಪಾಡಬೇಕಷ್ಟೆ. ಸೊ ಗುಡ್ ಈವ್ನಿಂಗ್. ಅಂತೂ ಇಂತೂ ಈ ಕೋತಿನ ಈ ಮನೆಯಿಂದ ಆಚೆ ಹಾಕೋ ಟೈಮ್ ಬಂದಾಯ್ತು. ಈ ಕೋತಿ ಕಾಟ ತಪ್ಪಲ್ಲ ಅನ್ನೋ ಕಾರಣಕ್ಕೆ ಈ ಪಾರ್ಟಿ. ನೋಡಿದ್ರ ಇದಕ್ಕೆ ಕಾಟ ಅನ್ನೋದು. ಕಾಟ ಕೊಡೋ ಘಾಟಿ ಹುಡುಗಿ ಇವಳು. ಎನಿವೆ, ಜೋಕ್ಸ್ ಅಪಾರ್ಟ್, ನಿಧಿ ಬ್ಯಾಚುಲರ್ಸ್ ಪಾರ್ಟಿಗೆ ಬಂದಿರೋ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ನಿಧಿ, ಆಲ್ yours. Enjoy the party. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ. ಕೇಕ್ ಕಟ್ ಮಾಡು. ದೀಪಿಕಾ, ಪಾರ್ಟಿ ಚೆನ್ನಾಗಾಗಬೇಕು. ಯಾರಿಗೂ ಯಾವ ಕೊರತೆನೂ ಆಗಬಾರ್ದು. ಫುಡ್ ಆಗಲಿ, ಜ್ಯೂಸ್ ಆಗಲಿ, ಡ್ರಿಂಕ್ ಆಗಲಿ ಯಾವುದರಲ್ಲೂ ಕಡಿಮೆ ಆಗಬಾರ್ದು. ಎಲ್ಲ ವ್ಯವಸ್ಥೆ ಆಗಿದೆ ಅಲ್ಲ? ಎಲ್ಲ ವ್ಯವಸ್ಥೆ ಆಗಿದೆ ಅಭಿ. ಪಾರ್ಟಿ ತುಂಬ ಚೆನ್ನಾಗೇ ಆಗುತ್ತೆ. ಯು ನಿನ್ನೆನೆ ನನಗೆ ರೋಟಿ ಕರಿ ಸರ್ವ್ ಮಾಡು.
ಸ್ವೀಟ್ ಎಲ್ಲಿ? ಸ್ವೀಟ್ಸು ಅಲ್ಲಿದೆ, ತಗೊಂಡು ಬಾ. ಹೇ ಈಡಿಯಟ್, ಕಣಲ್ವಾ ನಿನಗೆ? ಸಾರಿ, ಕೈ ಜಾರ್ಬಿಡ್ತು, ಕ್ಷಮಿಸಿ. ಕ್ಷಮಿಸೋದಾ? ಮೈ ಮೇಲೆ ಪ್ರಜ್ಞೆ ಇರಲ್ವಾ? ನಿಮ್ಮಂಥವ್ರನ್ನೆಲ್ಲ ಯಾಕಾದ್ರೂ ಕೆಲ್ಸಕ್ಕೆ ಇಟ್ಕೋತಾರೋ? ಈಗ ನೀನು ಯೋಗ್ತೇನೋ ಅಂತ ಗೊತ್ತಾಯ್ತಾ? ಆ ಕೆಲ್ಸದವ್ರು ಹುಟ್ಟಿರೋ ಸೀರೆನೇ ನೀನು ಹುಟ್ಟಿದೀಯ. ಅವ್ರಿಗೂ ನಿನಗೂ ಏನು ಅಷ್ಟು ವ್ಯತ್ಯಾಸ ಇಲ್ಲ. ನಿನಗಿಲ್ಲಿ ಎಷ್ಟು ಮರ್ಯಾದೆ ಸಿಗಬೇಕೋ ಅಷ್ಟೇ ಸಿಕ್ಕಿದೆ. ದೀಪಿಕಾ? ಹೌದು, ದೀಪಿಕಾನೇ ಮಾತಾಡ್ತಿರೋದು. ನಾನು ನಿನಗೆ ಸೀರೆ ತಂದ್ಕೊಂಡಿದ್ದ ತಕ್ಷಣ ಪ್ರೀತಿಯಿಂದ ತಂದ್ಕೊಂಡೆ ಅಂದ್ಕೊಂಡ್ಯಾ? ನಾನು ನಿನ್ನ ಅಕ್ಕ ಅಂತ ಒಪ್ಕೊಂಡೆ ಅಂತ ನಂಬ್ಕೊಂಡ್ಬಿಟ್ಯಾ? ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮ ನಿನ್ನ ಮಗಳು ಅಂತ ಒಪ್ಕೊಬೋದು, ಆದರೆ ಈ ಜನ್ಮದಲ್ಲಿ ನಾನು ನಿನ್ನ ಅಕ್ಕ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನಂಥವ್ರು ಏನಿದ್ರು ನನ್ನ ಕಾಲು ಧೂಳಿಗೆ ಸಮ. ದೀಪಿಕಾ, ವಾಟ್ ಹ್ಯಾಪನ್? ಇವಳು ನಿನ್ನ ಅಕ್ಕನಾ? ನೋ ವೇ. ನೀವು ಟ್ರೀಟ್ ಮಾಡ್ತಿರೋ ರೀತಿ ಕರೆಕ್ಟಾಗೇ ಇದೆ. ಯು ಪ್ಲೀಸ್ ಕ್ಯಾರಿ ಆನ್. ನೋಡಿದ್ಯಾ, ಒಂದೇ ದಿನದಲ್ಲಿ ನಿನ್ನ ಯೋಗ್ಯತೆ ಬಗ್ಗೆ ನನ್ನ ಫ್ರೆಂಡ್ಸಿಗೂ ಗೊತ್ತಾಯ್ತು. ನನ್ನ ಅಪ್ಪ ಅಮ್ಮನ್ನ ನನ್ನಿಂದ ಕಿತ್ಕೊಂಡು ಅವ್ರನ್ನ ನನ್ನಿಂದ ದೂರ ಇರೋ ಹಾಗೆ ಮಾಡಿದ್ಯಲ್ಲ, ಅದಕ್ಕೆ ನಾನು ನಿನಗೆ ಕೊಡ್ತಿರೋ ಒಂದು ಚಿಕ್ಕ ಶಿಕ್ಷೆ ಇದು. ನಿನ್ನಂತಳು ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ಲಾಯಕ್ಕಿಲ್ಲ. ಕೆಲಸದೊಳಗಷ್ಟೇ ಬರಬೇಕಾಗಿತ್ತು. ಆದರೆ ಅಪ್ಪಿ ತಪ್ಪಿ ಸೊಸೆಯಾಗಿ ಬಂದಿದ್ಯಾ. ಹಾಗಂತ ನಿನ್ನ ನಾನು ಅಕ್ಕ ಆಗಿನೋ ಅಥವಾ ಈ ಮನೆ ಸೊಸೆ ಆಗಿನೋ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾವತ್ತಿದ್ರೂ ನನ್ನ ಪಾಲಿಗೆ ಕೆಲಸದವಳಷ್ಟೇ. ನಿಧಿ, ಈ ಕಾಸ್ಟ್ಯೂಮ್ ಅಂತೂ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ಯು ಆರ್ ಲುಕಿಂಗ್ ವಾವ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ನೀವೆಲ್ಲ ಎಷ್ಟು ಜನ ಬಂದಿದ್ದೀರಾ? ಉಳಿದವ್ರು ಯಾರೂ ಬರಲಿಲ್ವಾ? ಯಾರೂ ಬರಲಿಲ್ಲ. ನೀನು ಅಷ್ಟು ರಿಕ್ವೆಸ್ಟ್ ಮಾಡ್ದಲ್ಲ, ಅದಕ್ಕೆ ಬಂದ್ವಿ. ನೋಡು, ಫ್ಯಾಮಿಲಿಯವ್ರ ಜೊತೆ ಪಾರ್ಟಿ ಕೊಡಿಸಿ ಸಮಾಧಾನ ಮಾಡಬೇಡ. ಫ್ಯಾಮಿಲಿಯವ್ರ ಜೊತೆ ನಾವೆಲ್ಲ ಹೇಗೆ ಎಂಜಾಯ್ ಮಾಡೋಕ್ಕಾಗುತ್ತೆ? ಅದಕ್ಕಂತಲೇ ನಮ್ಮ ಗ್ಯಾಂಗ್ ಯಾರೂ ಬಂದಿಲ್ಲ. ನಮ್ಗದೆಲ್ಲ ಗೊತ್ತಿಲ್ಲ. ಸಪ್ರೇಟ್ ಪಾರ್ಟಿ ಬೇಕೇ ಬೇಕು. ಓಕೆ ಕೂಲ್, ಮೆತ್ತಗೆ ಮಾತಾಡಿ. ಮನೆಯವ್ರು ಯಾರಾದರೂ ಕೇಳಿಸ್ಕೊಂಬಿಟ್ರೆ ನನ್ನ ಕತೆ ಅಷ್ಟೇ. ಇವಾಗೇನು ಪಾರ್ಟಿ ತಾನೇ ಬೇಕು, ನಾನು ಅರೇಂಜ್ ಮಾಡ್ತೀನಿ. ಅರೇಂಜ್ ಮಾಡಲೇಬೇಕು. ನೀನು ಪಾರ್ಟಿ ಕೊಡಿಸಿಲ್ಲ ಅಂದರೆ ನಾವು ಯಾರು ಮದುವೆಗೆ ಬರಲ್ಲ. ಆಯಿತು ಅಂತ ಹೇಳಿದ್ನಲ್ಲ, ಪ್ಲ್ಯಾನ್ ಮಾಡ್ತೀನಿ. ಬಟ್ ಈ ಟೈಮಲ್ಲಿ ಆಚೆ ಹೋಗ್ತೀನಿ ಅಂದರೆ ಮನೆಯವ್ರು ಯಾರೂ ಒಪ್ಪಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನೋಡು ನಿಧಿ, ಮದುವೆ ಚೆನ್ನಾಗಿ ಮಾಡಿದ್ರೆ ಫ್ಯಾಮಿಲಿಗೆ ಖುಷಿ, ಪಾರ್ಟಿ ಚೆನ್ನಾಗಿ ಮಾಡಿದ್ರೆ ನಮಗೆಲ್ಲ ಖುಷಿ. ನಿಂಗೆ ನಮ್ಮ ಖುಷಿನ ಮುಖ್ಯ ಅಲ್ವಾ? ಹೌದಮ್ಮ, ನನಗೆಲ್ಲ ಫ್ರೆಂಡ್ಸು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಸದ್ಯಕ್ಕೆ ಈ ಪಾರ್ಟಿ ಎಂಜಾಯ್ ಮಾಡಿ ಪ್ಲೀಸ್. ಪೂರ್ಣಿ, ಏನಾಯ್ತು? ಏನಿಲ್ಲಮ್ಮ. ಪೂರ್ಣಿ, ನಾನು ನೋಡು, ನನ್ನ ಕಣ್ಣು ನೋಡ್ತಾ ಹೇಳು, ಏನೂ ಆಗಿಲ್ವಾ? ಏನಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಿನ್ಗಿಷ್ಟು ನೋವಾಗ್ತಾ ಇದೆ. ಹಾಗಿರುವಾಗ ಆಗಿರೋ ಅವಮಾನನೆಲ್ಲ ಅನುಭವಿಸಿ ಆ ನೋವನ್ನೆಲ್ಲ ಯಾಕಮ್ಮ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ಯಾ? ಅಮ್ಮ, ದೀಪಿಕಾ ನಿನ್ನ ಹತ್ರ ಹೇಗೆ ನಡ್ಕೊಂಡ್ಲು ಅನ್ನೋದನ್ನು ನಾನೇ ನೋಡಿದೆ. ಆದರೆ ಅವಳು ಈ ರೀತಿ ನಿನ್ನ ಹತ್ರ ನಡ್ಕೋತಾ ಇರೋದು ಇದೇ ಮೊದಲೇನಲ್ವಲ್ಲ. ಹಾಗೆಲ್ಲ ಏನಿಲ್ಲಮ್ಮ, ಅವಳು ಒಳ್ಳೊಳ್ಳೆ. ನಾನು ಅವಳನ್ನ ಕೆಟ್ಟೋಳು ಅಂತಿಲ್ಲ. ನಮ್ಮ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ
ನಾವು ಅವ್ರನ್ನ ತಿದ್ದಿ ಬುದ್ಧಿ ಹೇಳಬೇಕೆ ಹೊರತು ಅವ್ರನ್ನ ಕೆಟ್ಟವರು ಅನ್ನೋಕ್ಕಾಗಲ್ಲ. ಇದಕ್ಕೂ ಮೊದಲು ದೀಪಿಕಾ ನಿನ್ನ ಹತ್ರ ಈ ರೀತಿಯೆಲ್ಲ ನಡ್ಕೊಂಡಿದ್ದಾಳೆ. ನಾನು ಅದನ್ನು ತುಂಬ ಸಲ ಗಮನಿಸಿದ್ದೀನಿ. ಅದನ್ನೆಲ್ಲ ಸಹಿಸ್ಕೊಂಡು ನೀನು ಸುಮ್ಮನೆ ಇದೆಯಲ್ಲ, ಇದೆಲ್ಲ ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಂತ ನಾನು ಅವಳ ಹತ್ರ ಜಗಳ ಆಡ್ತಾ ನಿಂತ್ರೆ ಮನೆ ನೆಮ್ಮದಿನೇ ಹಾಳಾಗ್ಬಿಡತ್ತಮ್ಮ. ಹೌದು, ಅವಳು ಪದೇ ಪದೇ ನಿನ್ನ ಕೆಣಕೋದೆ ನೀನು ಅವಳ ಹತ್ರ ಜಗಳಕ್ಕೆ ಬರಲಿ ಅಂತ. ನೀನು ಅವಳ ಹತ್ರ ಜಗಳಕ್ಕೆ ಹೋಗದೆ ಇರೋದೇನೋ ನಿಜ. ಆದ್ರೆ ಈ ರೀತಿ ಹತ್ಕೊಂಡು ಅಳಮೂಂಜಿಯಾಗಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ಅಂದರೆ ನೀವೇನು ಹೇಳ್ತಿದ್ದೀರಮ್ಮ? ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು ಪೂರ್ಣಿ. ಅವಳು ನಿನ್ನ ಜೊತೆ ಜಗಳ ಆಡ್ತಿಲ್ಲ, ಆದರೆ ತುಂಬ ನಯ ನಾಜೋಕ್ನಿಂದ ಅವಳು ತಲೆ ಉಪಯೋಗಿಸಿ ನಿನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾಳೆ. ನೀನು ಅಷ್ಟೇ ನಯ ನಾಜೋಕ್ನಿಂದ ನಿನ್ನ ಬುದ್ಧಿ ಉಪಯೋಗಿಸಿ ಅವಳಿಗೆ ಬುದ್ಧಿ ಕಲಿಸ್ಬೇಕು. ಬೈಯೋರ ಮುಂದೆ ನಾವು ನಿಂತು ಬೈದರೆ ಅದು ಜಗಳ ಆಗತ್ತೆ. ಅದ್ರ ಬದಲು ಬೈಯೋರ ಮುಂದೆ ಒಂದು ಕನ್ನಡಿ ಇಟ್ಟರೆ ಅವ್ರು ಬೈಯೋದೆಲ್ಲ ಅವ್ರಿಗೆ ತಟ್ಟತ್ತೆ. ಅದಕ್ಕೆ ಏನಿದೆಲ್ಲ? ಹಾಗಾದರೆ ದೀಪಿಕಾ ಇದೇ ಮೊದಲೆಲ್ಲ ನಿಮಗೆ ಈ ಥರ ಅವಮಾನ ಮಾಡ್ತಿರೋದು. ಅವಳು ಪದೇ ಪದೇ ನಿಮಗೆ ಅವಮಾನ ಮಾಡಿಕೊಂಡೇ ಬಂದಿದ್ದಾಳೆ. ಇಲ್ಲ, ಅದಕ್ಕೆ ನಾವಿದನ್ನೆಲ್ಲ ಸಹಿಸ್ಕೋಬಾರ್ದು. ಅವಳಿಗೆ ಇವತ್ತೇ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ಯಾವತ್ತೂ ಹೀಗೆ ಮಾಡಬಾರ್ದು. ಬನ್ನಿ, ಅದಕ್ಕೆ ಹೋಗೋಣ. ನಿಮ್ಮ ಮುಂದೆನೇ ಅವಳಿಗೆ ಬೈದು ಬುದ್ಧಿ ಕಲಿಸ್ತೀನಿ. ಅಭಿ, ನೀನೀಗ ಹೋಗಿ ಎಲ್ರ ಮುಂದೆ ಅವಳನ್ನು ಬೈದ್ರೆ ಅವಳು ಬದಲಾಗ್ತಾಳ? ಬಂಡತನ ಇರೋರಿಗೆ ಬೈದ್ರೆ ಮೊಂಡತನ ಜಾಸ್ತಿ ಆಗತ್ತೆ. ಇದು ಅಕ್ಕ ತಂಗಿಯರ ಮಧ್ಯೆ ಇರೋ ಸಮಸ್ಯೆ. ಇದರಲ್ಲಿ ನಾನಾಗ್ಲಿ ನೀನಾಗ್ಲಿ ತಲೆ ಹಾಕಿದ್ರೆ ಅವ್ರ ಈಗೋ ಇದನ್ನು ಸಹಿಸಲ್ಲ. ಅವರಿಬ್ಬರ ಮಧ್ಯೆ ಇರೋ ಸಮಸ್ಯೆನ ಅವರಿಬ್ಬರೇ ಬಗೆಹರಿಸ್ಕೋಬೇಕು. ಸೋಲು ಗೆಲುವು ಅನ್ನೋದು ಇವರಿಬ್ಬರ ಮಧ್ಯೆನೇ ಇರಬೇಕು. ಇವರಿಬ್ಬರ ಮಧ್ಯೆ ಯಾರಾದರೂ ಹೋದರೆ ಅವ್ರಿಗೆ ಅವಮಾನ ಅನ್ನಿಸ್ಬೋದು. ಸೋಲನ್ನು ತಪ್ಪಿಸ್ಕೊಳ್ಳೋದಕ್ಕೆ ಜಗಳ ಮುಂದುವರಿಸ್ಬೋದು. ಅಷ್ಟಕ್ಕೂ ನಮ್ಮ ಉದ್ದೇಶ ಅವಳನ್ನು ಬೈಯೋದಲ್ಲ, ಅವಳಿಗೆ ಬುದ್ಧಿ ಕಲಿಸೋದು, ಅವಳನ್ನು ಬದಲಾಯಿಸೋದು. ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಅದಕ್ಕೆ ನೀವೇ ಅವಳಿಗೆ ಬುದ್ಧಿ ಕಲಿಸ್ಬೇಕು. ನಾನು ಆ ಥರ ಪಟ್ಟು ಈ ವಿಚಾರ ಮಾತಾಡಕ್ಕೆ ಹೋದರೆ ವಿಷಯ ಸುಮ್ಮನೆ ದೊಡ್ಡದಾಗುತ್ತೆ. ಹಾಗಂತ ಸುಮ್ಮನೆ ಅವಳನ್ನ ಬೆಳೆಯಕ್ಕೆ ಬಿಟ್ಟರೆ ಮನೇಲಿ ಸಮಸ್ಯೆಗಳು ದೊಡ್ಡದಾಗುತ್ತೆ. ಹೋಗಿ ಅದಕ್ಕೆ ಅವಳು ನಿಮ್ಮಿಂದಾನೇ ಬದಲಾಗಬೇಕು, ನಿಮ್ಮಿಂದಾನೇ ಬುದ್ಧಿ ಕಲಿಬೇಕು. ನಾನಂತೂ ನಿಮ್ಮ ಜೊತೆಗಿರ್ತೀನಿ. ಅಮ್ಮ, ಈಗ ನಾನು ಹೇಳ್ತೀನಿ, ನೀನೀಗ ಅಲ್ಲಿಗೆ ಹೋಗಿ ಆ ದತ್ತ ಸ್ಮಶಾನದ ಹತ್ರ ಅಕ್ಕನ ಕಾಲೇಜ್ ಹತ್ರ ಹೋಗಿದ್ದ ಅಂದರೆ ಅವನಿಗೆ ನನ್ನ ಬಗ್ಗೆ ಅಕ್ಕನ ಬಗ್ಗೆ ಎಲ್ಲ ಗೊತ್ತಾಗೋಗಿರುತ್ತಾ? ಆ ಜುಗ್ಗ ಒಬ್ಬ ಆ ಮುದುಕನ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಆ ದತ್ತನ್ಗೇನಾದರೂ ಸಾಕ್ಷಿಗಳು ಸಿಕ್ಕಿ ಅವನು ಇಲ್ಲಿಗೆ ಬಂದು ದೊಡ್ಡ ರಾತ ಅಂತ ಮಾಡಿದ್ರೆ, ಇಲ್ಲ ಇಲ್ಲ, ಹಾಗಾಗಬಾರ್ದು ಅಂದರೆ ನಾನೇನಾದರೂ ಮಾಡಬೇಕು. ಏನು ಮಾಡಲಿ? ಹಲೋ ಸೆಕ್ಯೂರಿಟಿ, ಪಾರ್ಟಿಗೆ ಬರಬೇಕಾಗಿರೋರೆಲ್ಲ ಬಂದಾಗಿದೆ. ಗೇಟು ಕ್ಲೋಸ್ ಮಾಡಿಬಿಡಿ. ಇನ್ಯಾರನ್ನು ಒಳಗೆ ಬಿಡಬೇಡಿ.